ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಮೂರ್ಖ ಸನ್ಯಾಸಿ. ಇನ್ಯಾಕೆ ತಡ ಮಕ್ಕಳೇ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕನಕಪುರ ಹಳ್ಳಿಯ ಪಕ್ಕದಲ್ಲಿ ಒಂದು ದಟ್ಟವಾದ ಕಾಡಿತ್ತು. ಆ ಕಾಡು ಅನೇಕ ಪ್ರಾಣಿಗಳಿಂದ ತುಂಬಿದ ಕಾಡಾಗಿತ್ತು. ಅಲ್ಲಿಗೆ ಒಬ್ಬ ಸನ್ಯಾಸಿ ಹೋಗ್ತಾ ಇದ್ದ. ಅವನು ವಿಶಾಲವಾದ ಪ್ರದೇಶವನ್ನು ಆರಿಸಿ ಅಲ್ಲಿ ದೇವರ ಜ್ಞಾನದಲ್ಲಿ ತೊಡಗ್ತಾ ಇದ್ದ. ಅವನು ಒಮ್ಮೆ ಶಿವನ ಜಪದಲ್ಲಿ ನಿರತನಾಗಿರ್ತಾನೆ. ಅವನ ಜಪಕ್ಕೆ ಮೆಚ್ಚಿದ ಶಿವ ಅವನ ಮುಂದೆ ಪ್ರತ್ಯಕ್ಷನಾಗ್ತಾನೆ ಹಾಗೂ ಅವನಿಗೆ ಯಾವ ವರ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಆ ಸನ್ಯಾಸಿ ಸಾವನ್ನೇ ಗೆಲ್ಲಬಲ್ಲ ಗಿಡಮೂಲಿಕೆಗಳನ್ನು ತನಗೆ ನೀಡುವಂತೆ ಕೇಳ್ಕೊಳ್ತಾನೆ. ಶಿವನು ಕೂಡ ಸನ್ಯಾಸಿಗೆ ಚಿರಂಜೀವಿ ಗಿಡಮೂಲಿಕೆಗಳನ್ನು ಕೊಟ್ಟು ಅಲ್ಲಿಂದ ಮಾಯವಾಗ್ತಾನೆ. ಆ ಗಿಡಮೂಲಿಕೆಗಳನ್ನು ನೋಡಿದ ಸ್ವಾಮೀಜಿಗೆ ತುಂಬಾ ಸಂತೋಷವಾಗುತ್ತೆ. ಓ, ನಾನಿನ್ನು ನನ್ನ ಊರಿನ ಜನರನ್ನೆಲ್ಲ ರಕ್ಷಿಸಬಹುದು, ಯಾರಿಗೂ ಕೂಡ ಸಾವೇ ಬರದಂತೆ ನಾನು ಕಾಪಾಡಬಹುದು. ಆಗ ನನ್ನ ಮೇಲಿರುವ ಭಯ ಭಕ್ತಿ ಇನ್ನಷ್ಟು ಹೆಚ್ಚಾಗಬಹುದು ಅಂತ ಸಂತೋಷದಿಂದ ಊರಿನ ಕಡೆಗೆ ಹೆಜ್ಜೆ ಹಾಕ್ತಿರ್ತಾನೆ. ಸ್ವಲ್ಪ ಸಮಯದ ನಂತರ ಸ್ವಾಮೀಜಿಯ ಮನಸ್ಸಲ್ಲಿ ಗೊಂದಲ ಸೃಷ್ಟಿಯಾಗುತ್ತೆ. ಇದು ನಿಜವಾಗಿಯೂ ಕೆಲಸ ಮಾಡುತ್ತಾ? ಮಹಾದೇವ ನನಗೆ ಸುಳ್ಳು ಹೇಳಿದರೆ ಇದನ್ನು ಪರೀಕ್ಷಿಸಲೇಬೇಕು ಅಂತ ಯೋಚಿಸ್ತಾನೆ. ಅವನಿಗೆ ಸ್ವಲ್ಪ ದೂರ ಕಾಡಿನಲ್ಲಿ ನಡೆದ ಮೇಲೆ ಒಂದು ಸತ್ತ ಸಿಂಹ ಕಾಣಿಸುತ್ತೆ. ಅದರ ಮೇಲೆ ಪರೀಕ್ಷಿಸಲು ಸನ್ಯಾಸಿ ಮುಂದಾಗ್ತಾನೆ. ಆ ಚಿರಂಜೀವಿ ಗಿಡಮೂಲಿಕೆಗಳ ರಸವನ್ನು ತೆಗೆದು ಆ ಸಿಂಹದ ಮೇಲೆ ಚಿಮುಕಿಸ್ತಾನೆ. ರಸ ಬಿದ್ದೊಡನೆ ಸಿಂಹ ಎದ್ದು ನಿಲ್ಲುತ್ತೆ. ಅದಕ್ಕೆ ಜೀವ ಬರುತ್ತೆ. ನನಗೆ ತುಂಬ ಹಸಿವಾಗುತ್ತಿದೆ. ಜೋರಾಗಿ ಹಸಿದಿದ್ದ ಸಿಂಹ ಸನ್ಯಾಸಿಯನ್ನು ಕೊಲ್ಲಲು ಮುಂದಾಗುತ್ತೆ. ತಾನು ಮಾಡಿದ ಮೂರ್ಖತನದಿಂದ ಸಂಕಷ್ಟವನ್ನು ತಂದುಕೊಂಡ ಸನ್ಯಾಸಿ ಎದ್ನೋ ಬಿದ್ನೋ ಅಂತ ಓಡೋಕ್ಕೆ ಶುರು ಮಾಡ್ತಾನೆ. ಆದರೂ ಕೂಡ ಆ ಸಿಂಹ ಅವನನ್ನು ಅಟ್ಟಿಸ್ಕೊಂಡು ಬರುತ್ತೆ. ಸ್ವಲ್ಪ ಸಮಯ ಓಡಿದ ನಂತರ ಸನ್ಯಾಸಿಗೆ ಸುಸ್ತಾಗಿ ಅವನು ಅಲ್ಲೇ ಬಿದ್ದು ಹೋಗ್ತಾನೆ. ಸಿಂಹ ಬಂದು ಅವನನ್ನು ತಿಂದು ಮುಗಿಸ್ಬಿಡುತ್ತೆ. ಅದಕ್ಕೆ ಹೇಳೋದು ಮಕ್ಕಳೇ, ನಮಗೆ ಸಿಕ್ಕಂತಹ ಅವಕಾಶಗಳನ್ನು ನಾವು ಸರಿಯಾದ ಸಮಯಕ್ಕೆ ಸರಿಯಾದ ಸಂದರ್ಭಕ್ಕೆ ಬಳಸಬೇಕು ಅಂತ. ಸನ್ಯಾಸಿ ಹಾಗೆ ಅವಕಾಶಗಳನ್ನು ಹಿಂದೆ ಮುಂದೆ ನೋಡದೆ ಉಪಯೋಗಿಸ್ಲಿಕ್ಕೆ ಹೋದರೆ ಇಂತಹ ಅನಾಹುತಕ್ಕೆ ಖಂಡಿತ ಕಾರಣ ಆಗಬಹುದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ, ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ.